ಬಸವಣ್ಣ ಹಿಂದೂ, ಇಂದು ಮುಂದು ಎಂದೆಂದು ಹಿಂದೂ, ಬಸವಣ್ಣ ಹಿಂದೂ ಅಲ್ಲ ಅನ್ನುವಂಥದ್ದೊಂದು ವಾತಾವರಣ ಕ್ರಿಯೇಟ್ ನಡೀತಾ ಇದೆ. ಅದು ಅಲ್ಲ. ನಾವೆಲ್ಲರೂ ವೀರಶೈವರು, ಲಿಂಗಾಯತರು, ನಾವೆಲ್ಲರೂ ಹಿಂದುವಿನ ಒಂದು ಭಾಗ. ಹಿಂದೂ ಅಂತಂದ್ರೆ ಒಂದು ವಿಶಾಲವಾಗಿರುವಂತ ಒಂದು ವಟವೃಕ್ಷ. ಆ ವಟವೃಕ್ಷದ ಒಂದು ಟೊಂಗೆ ನಾವು ಲಿಂಗಾಯತರು. ಒಂದು ಪಥ ಇದು ಅಷ್ಟೇ. ಇದನ್ನ ಇವತ್ತು ನಾವು ವಿ ಆರ್ ನಾಟ್ ಅಗೇನೆಸ್ಟ್ ಹಿಂದೂಯಿಸಂ, ನಾವು ಅಗೇನೆಸ್ಟ್ ಅಂದ್ರೆ ಹಿಂದುವಿನ ಹೊರತಾದವರು ಅನ್ನುವಂಥದ್ದೊಂದು ನಡೀತಾ ಇದೆ ಈ ನಾಡಿನಲ್ಲಿ. ನಾವು ಹಿಂದೂಗಳಲ್ಲ. ಜೈನರು ಹಿಂದೂಗಳೇ, ಸಿಖ್ಖರು ಹಿಂದೂಗಳೇ, ಹಾಗೆ ಲಿಂಗಾಯತರು ಹಿಂದೂಗಳೇ, ವೀರಶೈವರು ಹಿಂದೂಗಳೇ. ಅಲ್ಪಜ್ಞಾನಿಗಳು, ಆಳವಾಗಿ ಅಧ್ಯಯನ ಇಲ್ದವರು, ಸಮಾಜದ ಬಗ್ಗೆ ಅನುಭವ ಇಲ್ದವರು, ದೇ ಲೈಕ್ ಸೆಪರೇಷನ್. ಬಸವಣ್ಣ ಹತ್ತಿರ ಇದ್ದದ್ದು ವ್ಯವಕಲನ ಭಾಗಾಕಾರ ಇಲ್ಲ. ಬಸವಣ್ಣ ಹೇಳಿದ್ದು ಗುಣಾಕಾರ ಮತ್ತು ಏನ್ ಹೇಳ್ತೀರಿ ನೀವು ಅಧಿಕ ಸಂಕಲನ. ಬಸವಣ್ಣ ಹೇಳಿದ್ದು ಸಂಕಲನ, ವ್ಯವಕಲನ ಅಲ್ಲ. ಗುಣಾಕಾರ ಹೇಳಿದ್ದು ಭಾಗಾಕಾರ ಅಲ್ಲ. ಹಾಗಾಗಿ ನಾವೆಲ್ಲ ಒಂದು ಅನ್ನುವಂತ ಭಾವದಿಂದ ಹೋಗ್ಬೇಕು. ನಾವೆಲ್ಲ ಮಕ್ಕಳು ತಲೆ ಮೇಲೆ ಕುಂಭ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರ ಕುಂಭದಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಿರ್ತದೆ. ಹಾಗಾದ್ರೆ 1000 ಸೂರ್ಯ ಇದ್ರ? ಇಲ್ಲ. ಇದ್ದದ್ದೇನು ಒಬ್ಬನೇ ಸೂರ್ಯ. ಹಾಗಾಗಿ ಸಕಲ ಆತ್ಮದೊಳಗೆ ತುಂಬಿ ಸಂಭ್ರಮಿಸುವ ಎಲ್ಲರೊಳಗೆ ಒಬ್ಬನೇ ದೇವನಿದ್ದಾನೆ. ನಾನು ಬಸವ ತತ್ವ ಆರಾಧನೆ ಮಾಡ್ತಾ ಇದ್ದೆ ಅಂತಂದ್ರೆ, ನಾನು ಅಕ್ಕ ಮಹಾದೇವನ ಬಹಳ ತುಂಬಾ ನನ್ನ ದೇವರಂತ ಆರಾಧನೆ ಮಾಡ್ತಾ ಇದ್ರೆ, ಪ್ರತಿಯೊಬ್ಬರ ಮುಖದಲ್ಲಿ ಅಕ್ಕ ಮಹಾದೇವಿ ಕಂಡ್ರೆ ನಾನು ಅಕ್ಕ ಮಹಾದೇವಿ ಭಕ್ತ ಅಂತ ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕು ಅಂತ. ನಾವೆಲ್ಲ ಅತನಿ ಗಚ್ಚನ ಮಠದಲ್ಲಿ ಇದ್ದಾಗ ನಮ್ಗೆಲ್ಲ ಹೆಂಗಂದ್ರೆ ಅತನಿ ಶಿವ ಗದ್ದಿಗೆ ಮಾತ್ರ ನಮಸ್ಕಾರ ಮಾಡ್ತಾ ಇದ್ದೆ. ನಾ ಬೇರೆ ಎಲ್ಲಿ ಯಾವ ದೇವಸ್ಥಾನಕ್ಕೂ ನಮಸ್ಕಾರ ಮಾಡ್ತಾ ಇರ್ಲಿಲ್ಲ. ಯಾವಂತಹ ಪವಿತ್ರ ಸ್ಥಳ ಇದ್ರು ಕೂಡ ಬರೀ ಅತನಿ ಶಿವಗಳು ಬಿಟ್ಟರೆ ಎಲ್ಲಿ ಹೋದಲ್ಲೇ ಸುಮ್ಮನೆ ಕೈ ಮುಗಿತಿದ್ದು ಅಷ್ಟೇ. ಆ ಗದ್ದಿಗೆ ಬಿಟ್ಟು ಎಲ್ಲಿ ನಮಸ್ಕಾರ ಮಾಡ್ತಾ ಇರ್ಲಿಲ್ಲ. ಆದ್ರೆ ಒಂದು ದಿನ ಅರ್ಥ ಆಯ್ತು, ನಾನು ಇನ್ನೂ ದ್ವಂದ್ವದಲ್ಲಿ ಇದ್ದೀನಿ ಅಂತ ಹೇಳಿ. ಇವಾಗ ಏನಾಗಿದೆ ಗೊತ್ತಾ? ಎಲ್ಲಿ ಹೋದ್ರು ನಮಸ್ಕಾರ ಮಾಡ್ತೇನೆ. ಮಾಡುವಾಗಲೆಲ್ಲ ಅವನು ಶಿವಯೋಗಿ ಅಂತಾನೆ ಮಾಡ್ತೀನಿ. ನನಗೆ ಶಿವಯೋಗಿ ಬಿಟ್ಟು ಬೇರೆ ಯಾವುದೂ ಕಾಣೋದಿಲ್ಲ. ಈ ಭಾವ ಬಂದ್ರೆ ಎಲ್ಲವೂ ಒಂದೇ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಇಡೀ ಎಂಟೈರ್ ಕಾರ್ಯಕ್ರಮ ಉದ್ದೇಶ ಅಂತಂದ್ರೆ ಇದು ಕೂಡಿಸುವಂತಹದ್ದು, ಜೋಡಿಸುವಂತದ್ದು. ಇದೇ ಪರಿವರ್ತನೆ ಆಗಬೇಕು. ಮಾತೃದೇವೋಭವ ಅಂತಂದ್ರು. ನೀವು ಬಂದಿರೋದೇ ನನಗೆ ಅತ್ಯಂತ ಖುಷಿ. ಯಾಕಂದ್ರೆ ನೀವು ನಿಮ್ಮ ಮಕ್ಕಳು ಹೆಂಗೆ ಬೆಳೆಸಬೇಕು ಅನ್ನೋದು ತುಂಬಾ ನಿಮ್ಗೆ ಚೆನ್ನಾಗಿ. ಅದಕ್ಕೆ ನೀವು ಈ ಒಂದು ಪರಿವರ್ತನಾ ಏನು ಸಂಸ್ಥೆ ಇವತ್ತು ಪ್ರತಿ ವರ್ಷ ಸುಮಾರು ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಿ. ಮುಂದೆ ಈ ತರ ವಚನ ದರ್ಶನ ಮಾಡುವಂತದ್ದು, ನಾವೆಲ್ಲ ಒಂದು ಅನ್ನುವಂಥದ್ದು ನಿಮ್ಮ ಪರಂಪರೆ ಇರಲಿ. ನೀವು ಬೆಳೆಸ್ರಿ ಅದನ್ನ. ಈಗ ನಾವು ಪಂಚಮಸಾಲಿಯವರು, ಪಂಚಮಸಾಲಿ ಪೀಠದವರು, ಇನ್ನೊಬ್ರು ಬೋವಿ ಗುರುಪೀಠದವರು, ವಾಲ್ಮೀಕಿ ಗುರುಪೀಠ. ಈ ಕರ್ನಾಟಕದಲ್ಲಿರುವಂತಹ ಬಹುತೇಕ ಏನು ಸಮಾಜ ಸ್ವಾಮಿಗಳಿದ್ರೆ ನಾವೆಲ್ಲ ಒಂದೇ ಗುರುಕುಲದಲ್ಲಿ ಓದಿ ಬೆಳೆದ್ರಿ. 20 ರಿಂದ 25 ಜನ ವಯಸ್ಸಾದ ಸ್ವಾಮಿಗಳು. ನಾವು ಯಾವತ್ತು ಕೂಡ ಮಾದರೇಸನ್ನ ಸ್ವಾಮಿಗಳು ಯಾವತ್ತು ನಮಗೆ ಅವರು ಬೇರೆಯವರು ಅಂತ ಅನ್ಸೇ ಇಲ್ಲ. ವಾಲ್ಮೀಕಿ ಸ್ವಾಮಿಗಳು ಬೇರೆ ಅಂತ ಅನ್ಸೇ ಇಲ್ಲ ನಮಗ. ನಿಮ್ಗೆ ಗೊತ್ತಿರ್ಲಿ, ನಾವೆಲ್ಲ ಚಿಕ್ಕವರಿದ್ದಾಗ 16 ವಯಸ್ಸಿದ್ದಾಗ ಒಂದು ದೊಡ್ಡ ತಟ್ಟೆ ಇತ್ತು. ಎಲ್ಲರೂ ಲಿಂಗ ಪೂಜೆ ಮಾಡಿ ಒಂದೇ ತಟ್ಟೆಲಿ ಊಟ ಮಾಡ್ತಿದ್ವಿ ನಾವು. ನಮ್ಮಲ್ಲಿ ಆ ಭಾವ ಇಲ್ಲ. ಅವ್ರ ಮಾದಾರ ಅನ್ನೋ ಭಾವ ಇಲ್ಲ, ವಾಲ್ಮೀಕಿ ಅನ್ನೋ ಭಾವ ಇಲ್ಲ. ನಾವೆಲ್ಲ ಒಂದೇ ಅನ್ನುವಂತ ಭಾವ ಇದೆ. ನಮ್ಮಂತ ಗುರುಗಳಲ್ಲಿ ಒಂದೇ ಭಾವನೆ ಅಂತಿದ್ದಾಗ ನೀವ್ಯಾಕೆ ಬೇರೆ ಬೇರೆ ತಿಳ್ಕೊತೀರಿ? ಇವತ್ತು ಸಮಾಜಕ್ಕೆ ಬೇಕಾಗಿದೆ. ಇವತ್ತು ನಾವು ಬಹಳಷ್ಟು ಜನ ಬಂದಿರೋ ಒಂದು 300 ಜನ ಬಂದಿದ್ರಿ. ನೀವು ಇದರಲ್ಲಿ ಒಂದು 300 ಜನಗಳು ಮನೆಯಿಂದ ಬಂದಿದ್ದೀರಾ ಅಲ್ವಾ? ನಿಮ್ ಮನೆ ಬಂದಾಗ ನಿಮ್ ಮನೆ ಹೆಂಗ್ ಕಟ್ಕೋಬೇಕು, ಮನೆ ಹೆಂಗಿರಬೇಕು ನೀವು ಡಿಸೈಡ್ ಮಾಡಬೇಕು. ಮನೆ ವಿಚಾರ ಬಂದಾಗ, ಸಮುದಾಯ ಬಂದಾಗ ಎಲ್ಲ ಸೇರ್ಕೊಂಡು ಸಮುದಾಯವನ್ನು ಕಟ್ಟಬೇಕು. ದೇಶ ಬಂದಾಗ ನಾವೆಲ್ಲ ಒಂದು ಭಾವನೆಯಿಂದ ಕಟ್ಟಬೇಕು. ಆ ಭಾವವೇ ಈ ಪರಿವರ್ತನಾ ಕಾರ್ಯವನ್ನ ಈ ಸಂಸ್ಥೆ ಮಾಡ್ತಾ ಇರುವಂತದ್ದು. ಕಾರ್ಯ ಬಹಳ ಶ್ರೇಷ್ಠವಾಗಿರುವಂತದ್ದು. ಈ ಕಾರ್ಯ ಇನ್ನೂ ಹೆಚ್ಚಾಗಲಿ.